ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಹತ್ಯೆ ಮಾಡಿರುವ ಆರೋಪ ಈಗ ಕೇಳಿಬಂದಿರೋದು. ಈ ಕೇಸ್ಗೆ ಸಂಬಂಧಿಸಿದಂತೆ ಈಗಾಗಲೇ 13 ಜನರನ್ನು ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಅದರಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಅವರ ಬಗ್ಗೆ ಅವರ ಮಾಜಿ ಪತಿ ಈಗ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಇದೀಗ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದು, ನಾನು ಉತ್ತರ ಪ್ರದೇಶದವನು. 2002ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಆ ಸಮಯದಲ್ಲಿ ನನಗೆ ಪವಿತ್ರ ಗೌಡ ಅವರ ಪರಿಚಯ ಆಯಿತು. ಆ ಪರಿಚಯ ಪ್ರೀತಿಗೆ ತಿರುಗಿತು. ಬಳಿಕ ಮದುವೆಯೂ ಆಯಿತು. ಮಗಳ ಜೊತೆಗೆ ವರ್ಷಕ್ಕೆ ಒಂದು ಸಲ ಫೋನ್ನಲ್ಲಿ ಮಾತನಾಡ್ತೀನಿ, ಆದರೆ ನೇರವಾಗಿ ಇಲ್ಲಿಯವರೆಗೂ ನಾನು ಮಾತನಾಡಿಲ್ಲ. ಪವಿತ್ರ ಅವರನ್ನು ನಾನು ಮಾತನಾಡಿಸಿಲ್ಲ. ಅಕಸ್ಮಾತ್ ನನ್ನ ಅತ್ತೆ ಮಾವನ ಬಳಿ ನನ್ನ ಮಗಳಿದ್ದರೆ ಆಕೆ ಜೊತೆಗೆ ಮಾತನಾಡ್ತೇನೆ. ಆದರೆ ಈ ಘಟನೆಯಾದ ಬಳಿಕ ನಾನು ಮಾತನಾಡಲು ಹೋಗಿಲ್ಲ. ಆಕೆಯ ಪರಿಸ್ಥಿತಿ ನನಗೆ ಗೊತ್ತಿರೋದ್ರಿಂದ ಈ ಸಮಯದಲ್ಲಿ ಮಾತನಾಡಿ ಅವರಿಗೆ ಡಿಸ್ಟರ್ಬ್ ಮಾಡಲು ನನಗೆ ಮನಸ್ಸಿಲ್ಲ. ಅವಳಿಗೆ ಕೋಪ ಬಂದರೆ ಅವಳು ಏನು ಮಾಡ್ತಾಳೋ ಅವಳಿಗೆ ಗೊತ್ತಿಲ್ಲ. ಈಗ ಪವಿತ್ರ ಗೌಡ ಈ ಕೊಲೆ ಮಾಡಿದಾಳೆ ಅಂದರೆ ನಾನು ನಂಬಲ್ಲ. ಈ ಕೃತ್ಯ ನಡೆದ ಸಮಯದಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಇದ್ದಿರಬಹುದು. ಆಕೆ ತುಂಬ ಸ್ಟ್ರಾಂಗ್, ಜೊತೆಗೆ ಅಷ್ಟೇ ಕೋಪಿಷ್ಟೇ ಕೂಡ ಹೌದು. ಸಿಟ್ಟು ಬಂದರೆ ಅವಳು ಏನು ಮಾಡ್ತಾಳೆ ಅಂತ ಅವಳಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್. ಇಲ್ಲಿ ಪವಿತ್ರ ಗೌಡ ಅವರ ತಪ್ಪೇನೂ ಇಲ್ಲ. ಇಂಥ ಘಟನೆ ಆದ ಬಳಿಕ ಯಾವುದೇ ಹೆಣ್ಣು ಮಗಳು ತಮ್ಮ ಗಂಡನಿಗೆ ಹೇಳ್ತಾರೆ. ಆದರೆ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಅನ್ನೋದನ್ನು ಮರೆತು ಈ ರೀತಿ ನಿರ್ಧಾರ ಕೈಗೊಳ್ಳಬಾರ್ದಾಗಿತ್ತು. ಇದರಲ್ಲಿ ದರ್ಶನ್ ಅವರದೇ ತಪ್ಪು. ಜೊತೆಗೆ ಸಂದೇಶ ಕಳಿಸಿದ ವ್ಯಕ್ತಿಯಿಂದಲೇ ಇಷ್ಟೆಲ್ಲ ಆಗಿರೋದು ಅಂತ ಕೂಡ ಸಂಜಯ್ ಸಿಂಗ್ ಹೇಳ್ತಾ ಇದ್ದಾರೆ. ಇನ್ನು ಮದುವೆಯಾಗಿ 3 ವರ್ಷಕ್ಕೆ ನನಗೆ ಮಗಳು ಹುಟ್ಟುತ್ತಾಳೆ. ಪವಿತ್ರ ಫಿಲಮ್ ಇಂಡಸ್ಟ್ರಿಗೆ ಸೇರಿಕೊಂಡ್ಲು. ಇಬ್ಬರ ನಡುವೆ ಅಂತರ ಶುರುವಾಯಿತು. ಅವಳೇ ಡಿವೋರ್ಸ್ ಕೇಸ್ ಫೈಲ್ ಮಾಡಿದ್ಲು. 2013ರಲ್ಲಿ ಇಬ್ಬರಿಗೂ ವಿಚ್ಛೇದನ ಸಿಕ್ತು. ಅದಕ್ಕಿಂತ 1 ವರ್ಷ ಮುಂಚೆಯೇ ನಾವು ಬೇರೆ ಆಗಿದ್ವಿ. ಇಬ್ಬರ ನಡುವೆ ಮನಸ್ತಾಪವೂ ಇತ್ತು. ಒಮ್ಮೆ ಅವರೇ ಬಂದು ನಾನು ದರ್ಶನ್ ಮದುವೆ ಆಗಬೇಕು ಅಂದ್ಕೊಂಡಿದ್ದೇವೆ ಅಂತ ಹೇಳಿ ಡಿವೋರ್ಸ್ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. 2013ರಲ್ಲಿ ನಮ್ಮ ವಿಚ್ಛೇದನ ಆಯಿತು. ಆದರೆ ದರ್ಶನ್ ಮತ್ತು ಪವಿತ್ರ ಮದುವೆ ಆಗಿದ್ದಾರಾ ಇಲ್ವಾ ಎಂಬುದು ನನಗೆ ಗೊತ್ತಿಲ್ಲ ಅಂತ ಸಂಜಯ್ ಸಿಂಗ್ ಇದೀಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಮಾಜಿ ಪತ್ನಿ ಪವಿತ್ರ ಗೌಡ ತುಂಬ ಇನ್ನೋಸೆಂಟ್ ಅಂತ ಈಗ ಸಂಜಯ್ ಸಿಂಗ್ ಹೇಳ್ತಾ ಇದ್ದಾರೆ.